ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ದೇಹಸ್ಯ ಸೌಷ್ಠಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ಉಪುಶ್ಚ ತತ್ಸರ್ವಂ ಚಿಂತನೀಯಂ ವಿಲಗ್ನತಾತ್. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರನ್ನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ವಾರದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ದಿನಾಂಕ 18/7/2021ರಿಂದ 24/7/2021 ತನಕದ ದ್ವಾದಶ ರಾಶಿಯ ಮಾರ್ಗದರ್ಶನದ ಒಂದು ಚಿಂತನೆಗಳು ಹೇಗಿದ್ದಾವೆ ಅನ್ನುವುದರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ, ಉದ್ಯಮದಲ್ಲಿ ಒಂದು ಹಂತದ ಅಭಿವೃದ್ಧಿಯ ಪಥ ಹೇಳುವಂಥದ್ದು ಕಂಡುಬರ್ತಾ ಇದೆ. ಆರ್ಥಿಕತೆಯ ವಿಷಯದಲ್ಲಿ ಅಡಚಣೆಗಳು ಅನ್ನುವಂಥದ್ದು ಕೂಡ ನಮ್ಮ ಪಾಲಿಗೆ ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳಾಗಿದ್ದಾವೆ. ಕುಟುಂಬ ಸಂಬಂಧವಾದಂತಹ ವಿಷಯಗಳು, ತನ್ಮೂಲಕವಾದಂತಹ ಕಲಹ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯ ಜೀವನದಲ್ಲಿ ತೃಪ್ತಿದಾಯಕವಾದಂತಹ ವಾತಾವರಣದಂತಹ ಫಲಗಳು, ಮಕ್ಕಳಿಂದ ಸಂತೋಷದ ವಾತಾವರಣದಂತಹ ಫಲಗಳು ಅನ್ನುವಂಥದ್ದು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ಪೂರಕವಾದಂತಹ ಫಲದ ಲಕ್ಷಣಗಳು ಹೇಳುವಂತಹದ್ದು ಕಂಡುಬರುವುದಿಲ್ಲ. ರಕ್ತದೊತ್ತಡದಂತಹ ಅನಾರೋಗ್ಯದ ಬಾಧೆ ಹೇಳುವಂತಹದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಉಂಟು. ಕೃಷಿ, ಹೈನುಗಾರಿಕೆಯಂತಹ ಕ್ಷೇತ್ರದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿದಾಯಕವಾದಂತಹ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರಲಿಕ್ಕಿದೆ. ತಾವುಗಳು ಸುಬ್ರಹ್ಮಣ್ಯ ಆಲಯಕ್ಕೆ ಹೋಗುವಂತಹದ್ದು, ಸುಬ್ರಹ್ಮಣ್ಯ ದೇವರಿಗೆ ಯಥಾಶಕ್ತಿಯಾಗಿ ಏನಾದರೂ ಸೇವೆಯನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕ್ಸಿಡೆಂಟಲ್ ಡಿಸಿಷನ್ಗಳನ್ನು ಮಾಡುವಂತಹ ಪ್ರವೃತ್ತಿ ಹೇಳುವಂತಹದ್ದು ನಿಮ್ಮ ಸಹಜ ಗುಣಗಳಾಗಿರ್ತದೆ. ಆದರೂ ಕೂಡ ಅಂತಹ ಪ್ರವೃತ್ತಿ ನಮಗೆ ಬಹುತೇಕ ಸಂದರ್ಭಗಳಲ್ಲಿ ಮಾರಕವಾಗುವಂತಹ ಸಂದರ್ಭಗಳು ಇರ್ತದೆ. ಅರ್ಥಾತ್ ರಿವರ್ಸ್ ರಿಸಲ್ಟ್ ಕೊಡುವಂತಹ ಪರಿಸ್ಥಿತಿಯಲ್ಲೂ ಇರ್ತದೆ. ಹಾಗಾಗಿ ಅಂತಹ ಒಂದು ನಿರ್ಧಾರಗಳನ್ನು ಮಾಡದೇ ಇರುವಲ್ಲಿ ಪ್ರಯತ್ನವನ್ನು ಪಡಬೇಕಾಗ್ತದೆ. ವೃತ್ತಿ ಚೆನ್ನಾಗಿ ಇರ್ತದೆ, ಉದ್ಯಮವೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿಯಲ್ಲಿರ್ತದೆ. ಆರ್ಥಿಕತೆ ಹೇಳುವಂತಹದ್ದು ಸಮಯೋಚಿತವಾಗಿ ನಿಮ್ಮನ್ನು ಬಂದು ಸೇರದೇ ಇರುವಂತಹ ಪರಿಸ್ಥಿತಿಯಲ್ಲಿರ್ತದೆ. ವಿದ್ಯಾರ್ಥಿಗಳಿಗೆ ಸಮರ್ಪಕವಾದಂತಹ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರಲಿಕ್ಕುಂಟು. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಹೇಳುವಂತಹದ್ದು ಇರುವುದಿಲ್ಲ. ಮಕ್ಕಳಿಂದ ತೃಪ್ತಿದಾಯಕವಾದಂತಹ ಪರಿಸ್ಥಿತಿಯ ವಾತಾವರಣ ಹೇಳುವಂತಹದ್ದು ಇರ್ತದೆ. ಕಲೆ ಮತ್ತು ಕ್ರೀಡೆಯ ಕ್ಷೇತ್ರದಲ್ಲಿ ಧನಾತ್ಮಕ ಫಲಗಳು ಹೇಳುವಂತಹದ್ದುಂಟು. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯದ ಬಾಧೆ, ಕಾನೂನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಇದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ತಾವುಗಳು ಕೂಡ ಹಾಗೆ ದುರ್ಗಾಲಯಕ್ಕೆ ಹೋಗುವಂತಹದ್ದು, ನೈವೇದ್ಯ ಸೇವೆ ಅಥವಾ ಅಲಂಕಾರಾದಿ ಸೇವೆಗಳನ್ನು ಆಲಯದಲ್ಲಿ ಸಾನ್ನಿಧ್ಯಕ್ಕೆ ಅರ್ಪಿಸುವುದರಿಂದ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ, ಉದ್ಯಮದಲ್ಲಿ ಸಣ್ಣ ಪ್ರಮಾಣದ ಚೇತರಿಕೆಯ ಸ್ಥಿತಿ ಹೇಳುವಂತಹದ್ದು ಅನುಭವಕ್ಕೆ ಬರ್ತಾ ಇದೆ. ಆರ್ಥಿಕತೆಯಲ್ಲಿಯೂ ಕೂಡ ಹಾಗೆ ಆಪ್ಷನ್ಗಳು ಕಾಣುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಕೌಟುಂಬಿಕ ವಿಷಯದಿಂದಾಗಿ ಮನಸ್ಸಿಗೆ ನೋವು, ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ಕಲಹಗಳು ಇತ್ಯಾದಿ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ತೃಪ್ತಿದಾಯಕವಾದಂತಹ ಸ್ಥಿತಿಗಳು ಇರುವುದಿಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದಂತಹ ಫಲಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶ್ರಮಕ್ಕೆ ತಕ್ಕ ಫಲ ಹೇಳುವಂತಹದ್ದು ಉಂಟು. ಏಕಾಗ್ರತೆಯ ಕೊರತೆ ಹೇಳುವಂತಹದ್ದು ನಿಮ್ಮ ದೊಡ್ಡ ಹಿನ್ನಡೆಯ ಫಲಕ್ಕೆ ಕಾರಣವಾದೀತು. ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಒಂದು ಸಮಸ್ಯೆ ಹೇಳುವಂತಹದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಉಂಟು. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಯ ಸ್ಥಿತಿ ಇರುವುದಿಲ್ಲ. ಹಿನ್ನಡೆಯ ಫಲಗಳೇ ಅಧಿಕವಾಗಿ ಕಂಡುಬರ್ತಾ ಇದ್ದಾವೆ. ತಾವುಗಳು ಕೂಡ ಹಾಗೆ ವಿಷ್ಣುವಿನ ಆಲಯಕ್ಕೆ ಹೋಗುವಂತಹದ್ದು, ಅಲಂಕಾರಾದಿ ಸೇವೆಗಳನ್ನು ಅರ್ಪಿಸುವಂತಹದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬಂದೇ ಬರ್ತದೆ. ಇನ್ನು ಕರ್ಕಾಟಕ ರಾಶಿ ವೃತ್ತಿ, ಉದ್ಯಮ, ಆರ್ಥಿಕತೆ ಇದು ಒಂದು ಹಂತದಲ್ಲಿ ಒಂದು ಚೌಕಟ್ಟಿನ ವ್ಯಾಪ್ತಿಯಲ್ಲಿ
ತಮಗೆಷ್ಟು ಬೇಕು ಅಷ್ಟಕ್ಕೇ ಸೀಮಿತವಾದಂತಹ ಒಂದು ಪರಿಸ್ಥಿತಿಯಲ್ಲಿರುವಂತಹ ಸಾಧ್ಯತೆಗಳು ಬಹುತೇಕ ಕಂಡು ಬರ್ತಾ ಇದೆ. ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಬಾಧೆ, ಅಗ್ರೆಸಿವ್ ಮೈಂಡ್ ಸೆಟಪ್ ಹೇಳುವಂತಹದ್ದು, ಮಾನಸಿಕವಾದಂತಹ ಒತ್ತಡ ಮತ್ತು ಗೊಂದಲ, ಕಾನೂನಾತ್ಮಕವಾದಂತಹ ಭೀತಿಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ದಾಂಪತ್ಯ ಜೀವನದಲ್ಲಿ ತೃಪ್ತಿದಾಯಕವಾದಂತಹ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರಮಕ್ಕೆ ಪೂರಕವಾದಂತಹ ಫಲಗಳು ಇಲ್ಲದೇ ಇರುವಂತಹ ಸ್ಥಿತಿ, ಹೊಸ ಥರದ ಚಿಂತನೆಗಳಿಗೆ ಆಸ್ಪದಗಳು ಇರುವುದಿಲ್ಲ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೂ ಕೂಡ ಹಾಗೆ ಪೂರಕವಾದಂತಹ ಫಲಗಳು ಕಂಡುಬರುವುದಿಲ್ಲ. ಸೊ ತಾವುಗಳು ಶಿವನ ಆಲಯಕ್ಕೆ ಹೋಗಿ ಅಭಿಷೇಕಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಸಿಂಹ ರಾಶಿಗೆ ಸಂಬಂಧಪಟ್ಟ ಹಾಗೆ ಹೊಸ ಥರದ ಚಿಂತನೆಗಳನ್ನು ಇಂಪ್ಲಿಮೆಂಟ್ ಮಾಡುವುದಕ್ಕೆ ಪೂರಕವಾದಂತಹ ಕಾಲವಾಗಿ ಕಂಡುಬರ್ತಾ ಇದ್ದಾವೆ. ಮಂಗಳ ಕಾರ್ಯಾದಿ ಯತ್ನಗಳಿಗೂ ಕೂಡ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ಈ ಮೂರೂ ಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ ಧನಾತ್ಮಕ ಫಲವೇ ಅಧಿಕವಾಗಿ ಕಂಡುಬರ್ತಾ ಇದೆ. ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಭೀತಿ, ಕಾನೂನಾತ್ಮಕವಾದಂತಹ ತೊಂದರೆಗಳು, ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಯಶಸ್ವಿ ಯಾತ್ರೆಯ ಫಲಗಳು ಅನ್ನುವಂತಹದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷೆಯ ಫಲಪ್ರಾಪ್ತಿಯ ಯೋಗ ಫಲಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಶಿವನ ಆಲಯಕ್ಕೆ ಹೋಗಿ ಅಭಿಷೇಕಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ಹಂತ ಹಂತವಾದಂತಹ ಚೇತರಿಕೆಯ ಸ್ಥಿತಿಯ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಫಲಗಳು, ಕಬ್ಬಿಣದಿಂದ, ಬೆಂಕಿಯಿಂದ, ನೀರಿನಿಂದ ತೊಂದರೆಗಳಿಗೆ ಒಳಗಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು, ಕಾನೂನಿನ ತೊಂದರೆ, ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಭೀತಿಯ ಫಲಗಳು ಹೇಳುವಂತಹದ್ದು ಕೂಡ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ದಾಂಪತ್ಯ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ತೊಂದರೆ ಆದರೂ ಕೂಡ ನಿರೀಕ್ಷೆಯ ಫಲಪ್ರಾಪ್ತಿಯ ಯೋಗ ಫಲಗಳು. ಸೊ ತಾವುಗಳು ಕೂಡ ಹಾಗೆ ವಿಷ್ಣುವಿನ ಆಲಯಕ್ಕೆ ಹೋಗಿ ಅಲಂಕಾರಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇನ್ನು ತುಲಾರಾಶಿಯವರಿಗೆ ಒಂದು ಹಂತದಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಯಶಸ್ವಿ ಯಾತ್ರೆಯ ಸ್ಥಿತಿಗತಿಯ ಫಲಗಳೇ ಅಧಿಕವಾಗಿ ಕಂಡುಬರ್ತಾ ಇದೆ. ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ, ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷದ ವಾತಾವರಣ, ಮಂಗಳ ಕಾರ್ಯಾದಿಗಳ ಪ್ರಯತ್ನಗಳಿಗೆ ಪೂರಕವಾದಂತಹ ಫಲಗಳು, ಜೊತೆಯಲ್ಲಿ ಹೊಸ ಥರದ ಚಿಂತನೆಗಳಿಗೂ ಕೂಡ ಒಂದಿಷ್ಟು ಪೂರಕವಾದಂತಹ ಫಲಪ್ರಾಪ್ತಿಯ ಯೋಗ ಫಲಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಫಲ ಹೇಳುವಂತಹದ್ದು ಕೂಡ ಅಷ್ಟೇ ಸತ್ಯ. ಅರ್ಥಾತ್ ನಮ್ಮನ್ನು ನಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹದ್ದಾಗಿರಬಹುದು, ಅಥವಾ ರಾಜನೀತಿಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂಥದ್ದಾಗಿರ್ಬೋದು, ಇಲ್ಲೆಲ್ಲ ಕಡೆಯಲ್ಲಿ ಕೂಡ ಹಿನ್ನಡೆಯ ಫಲಪ್ರಾಪ್ತಿಯ ಯೋಗ ಹೇಳುವಂತಹದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಕಲೆ, ಕ್ರೀಡೆ, ಕೃಷಿ, ಹೈನುಗಾರಿಕೆ ಇತ್ಯಾದಿ ರಂಗದಲ್ಲಿ ಒಂದು ಹಂತದಲ್ಲಿ ತೃಪ್ತಿಯ ಫಲಗಳುಂಟು. ಕಾನೂನಾತ್ಮಕವಾದಂತಹ ಭೀತಿಯ ಫಲಗಳು ಕೂಡ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ದುರ್ಗೆಗೆ ಸಂಬಂಧಪಟ್ಟಂತಹ ಸಾನ್ನಿಧ್ಯಕ್ಕೆ ಹೋಗುವಂತಹದ್ದು, ಅಲಂಕಾರ, ನೈವೇದ್ಯಾದಿ ಸೇವೆಗಳನ್ನು ಅರ್ಪಿಸುವಂತಹದ್ದು, ಇದರಿಂದ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ ಒಂದು ಹಂತದಲ್ಲಿ ಅಗ್ರೆಸಿವ್ ಆಗಿ ನೀವು ಬಿಹೇವ್ ಮಾಡುವಂತಹದ್ದು, ವರ್ತಿಸುವಂತಹದ್ದು, ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹದ್ದು, ಇದು ನಿಮ್ಮ ಹಿನ್ನಡೆಯ ಫಲಕ್ಕೆ ಹೇತುವಾದೀತು. ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯ ವಿಷಯದಲ್ಲಿ ಮನಸ್ಸಿಗೆ ಸಮಾಧಾನ ಸ್ಥಿತಿಯ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುತ್ತದೆ. ದಾಂಪತ್ಯ ಜೀವನದಲ್ಲಿ ಅಷ್ಟಕ್ಕಷ್ಟೇ ಫಲಗಳಾಗಿರುತ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಸಮಯೋಚಿತವಾದಂತಹ ನಿಮ್ಮ ನಿರೀಕ್ಷೆಯ ಫಲಗಳು ಹೇಳುವಂತಹದ್ದು ಇರುವುದಿಲ್ಲ. ಕೌಟುಂಬಿಕ ವಿಷಯಗಳಿಂದಾಗಿ ಮನಸ್ಸಿಗೆ ನೋವಾಗುವಂಥದ್ದು, ಕಾನೂನಿಗೆ ಸಂಬಂಧಪಟ್ಟಂತಹ ತೊಡಕುಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆಯ ಫಲಗಳು ಅನ್ನುವಂಥದ್ದು ಕಂಡು ಬರ್ತಾ ಇದೆ.
ರಕ್ತದೊತ್ತಡದಂತಹ ಆರೋಗ್ಯದ ಭೀತಿಯ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗುವಂತಹದ್ದು, ಅಲ್ಲಿ ಅಲಂಕಾರಾದಿ ಸೇವೆಗಳು, ನೈವೇದ್ಯಾದಿ ಸೇವೆಗಳನ್ನು ಅರ್ಪಿಸುವಂತಹದ್ದು, ಇದರಿಂದ ಬಹುತೇಕ ಧನಾತ್ಮಕ ಫಲದ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ವೃತ್ತಿ, ಉದ್ಯಮ, ಆರ್ಥಿಕತೆಯಲ್ಲಿ ಒಂದು ಹಂತದ ಒಂದು ಚೌಕಟ್ಟಿನ ವ್ಯಾಪ್ತಿಯ ತೃಪ್ತಿಯ ಸ್ಥಿತಿ ಹೇಳುವಂತಹದ್ದು ಇರ್ತದೆ. ಮಾನಸಿಕವಾಗಿ ವೈರಾಗ್ಯದ ಭಾವ ಹೇಳುವಂತಹದ್ದು ನಿಮ್ಮಲ್ಲಿ ಹುಟ್ಟುವಂತಹ ಸಾಧ್ಯತೆಯ ಫಲಗಳಾಗಿರ್ತದೆ. ಸಮಯೋಚಿತವಾಗಿ ನಿಮ್ಮ ಸಂಪತ್ತು ನಿಮ್ಮನ್ನು ಸೇರದೇ ಇರುವಂತಹ ಪರಿಸ್ಥಿತಿಯ ಫಲಗಳು. ವಿದ್ಯಾರ್ಥಿಗಳಿಗೆ ಅವರ ಶ್ರಮಕ್ಕೆ ತಕ್ಕ ಫಲಪ್ರಾಪ್ತಿ ಅನ್ನುವಂಥದ್ದು ಖಂಡಿತ ಸಾಧ್ಯ ಆಗುತ್ತದೆ. ದಾಂಪತ್ಯ ಸೌಖ್ಯ ಇದೆ. ಮಕ್ಕಳಿಂದ ಸಂತೋಷದ ವಾತಾವರಣದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ನಿಮ್ಮ ಶ್ರಮಕ್ಕೆ ಪೂರಕವಾದಂತಹ ಫಲಗಳು ಕಂಡುಬರುತ್ತಾ ಇದೆ. ಹೊಸ ಥರದ ಚಿಂತನೆಗಳಾಗಿರಲಿ, ಮಂಗಳ ಕಾರ್ಯಾದಿಗಳ ಪ್ರಯತ್ನಗಳಾಗಿರಲಿ, ಇದಕ್ಕೆ ಪೂರಕವಾದಂತಹ ಫಲಗಳು ಕಂಡುಬರುವುದಿಲ್ಲ. ನರಕ್ಕೆ ಸಂಬಂಧಪಟ್ಟಂತಹ ನೋವು ಹೇಳುವಂತಹದ್ದು, ಅನಾರೋಗ್ಯ ಹೇಳುವಂತಹದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಕಾನೂನಾತ್ಮಕವಾದಂತಹ ಸಮಸ್ಯೆ ಸದಾಕಾಲ ನಿಮ್ಮ ಹಿಂದೆ ಬಿದ್ದ ಹಾಗೆ ಇರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ನಿಧಾನಗತಿಯ ಒಂದು ವೃದ್ಧಿಯ ಫಲ ಹೇಳುವಂಥದ್ದುಂಟು. ವಂಚನೆಗೆ ಒಳಗಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದೆ. ದಾಂಪತ್ಯ ಸೌಖ್ಯ ಇದೆ. ಮಕ್ಕಳಿಂದ ಸಂತೋಷ ಇದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಕೆಲವೊಂದಿಷ್ಟು ಸಂಪತ್ತುಗಳನ್ನು ಕಳೆದುಕೊಳ್ಳುವಂತಹ, ವಂಚನೆಗೆ ಒಳಗಾಗಬಹುದಾದಂತಹ ಪರಿಸ್ಥಿತಿಯ ಫಲಗಳು ಕೂಡ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಕಾನೂನಿನ ತೊಂದರೆಯ ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗೆ ಬಹಳಷ್ಟು ಅನುಭವಕ್ಕೆ ಬರುವ ಸಾಧ್ಯತೆ ಇದೆ. ನಂಬಿಕೆಗೆ ವಂಚನೆ ಆಗುವಂಥದ್ದು, ನಂಬಿಕೆಗೆ ದ್ರೋಹ ಆಗುವಂತಹ ಪರಿಸ್ಥಿತಿ ಅಧಿಕವಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯನ ಸನ್ನಿಧಾನಕ್ಕೆ ಹೋಗುವಂಥದ್ದು, ಅಭಿಷೇಕ, ಅಲಂಕಾರ, ನೈವೇದ್ಯ ಇತ್ಯಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಇನ್ನು ಕುಂಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ವೃತ್ತಿ, ಉದ್ಯಮ, ಆರ್ಥಿಕತೆ, ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುವಂತಹ ಪರಿಸ್ಥಿತಿ. ಹೊಸ ಥರದ ಚಿಂತನೆಗಳಿಗೆ ಅವಕಾಶ ಇರುವುದಿಲ್ಲ. ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೂ ಕೂಡ ಪೂರಕವಾದಂತಹ ಫಲಗಳು ಹೇಳುವಂತಹದ್ದು ಕಂಡು ಬರುವುದಿಲ್ಲ. ದಾಂಪತ್ಯ ಸೌಖ್ಯ ಇದೆ. ಬಂಧುಗಳು, ಮಿತ್ರರು ಇವರೆಲ್ಲರಿಂದಲೂ ಕೂಡ ಒಂದು ಹಂತದಲ್ಲಿ ಎಲ್ಲಿಯೋ ನೋವಾಗಬಹುದಾದಂತಹ ಪರಿಸ್ಥಿತಿಯ ಪ್ರಸಂಗಗಳು ಏರ್ಪಡಬಹುದಾದಂತಹ ಸಂಭವ ಅಧಿಕವಾಗಿ ಕಂಡು ಬರುತ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಆಗುತ್ತದೆ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದೆ. ವಾಹನಾದಿಗಳಿಂದ ಅಧಿಕವಾಗಿ ಎಚ್ಚರಿಕೆಯಲ್ಲಿ ಇರಿ. ತಾವುಗಳು ಕೂಡ ಹಾಗೆ ಆಂಜನೇಯನ ಸನ್ನಿಧಾನಕ್ಕೆ ಹೋಗುವಂಥದ್ದು, ಮಧು ಅಭಿಷೇಕ, ಅಲಂಕಾರ, ನೈವೇದ್ಯ ಇತ್ಯಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಇನ್ನು ಕಡೆಯ ರಾಶಿ ಮೀನರಾಶಿ, ವೃತ್ತಿ, ಉದ್ಯಮ, ಆರ್ಥಿಕತೆ ಎಲ್ಲವೂ ಕೂಡ ಬದುಕಿಗೇನು ಬೇಕೋ ಅದು ಪ್ರಾಪ್ತವಾಗುವಂತಹ ಸ್ಥಿತಿಯಲ್ಲಿ ಇರ್ತದೆ. ನರಕ್ಕೆ ಸಂಬಂಧಪಟ್ಟ ಹಾಗೆ, ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ಶಿರಸ್ಸಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಅವ್ಯವಸ್ಥೆಯ ಸ್ಥಿತಿಗತಿಯ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದ್ದಾವೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಕಲೆ, ಕ್ರೀಡೆ, ಕೃಷಿ, ಹೈನುಗಾರಿಕೆ ಇತ್ಯಾದಿ ಕ್ಷೇತ್ರದಲ್ಲಿಯೂ ಕೂಡ ಒಂದು ಹಂತದಲ್ಲಿ ಧನಾತ್ಮಕ ಫಲಗಳೇ ಅಧಿಕವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಸನ್ನಿಧಾನದಲ್ಲಿ ಅಲಂಕಾರ, ಅಭಿಷೇಕ, ನೈವೇದ್ಯ ಇತ್ಯಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ವಾರದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕತೆಗೆ ಮತ್ತು ಗುರಿಯನ್ನು ತಲುಪುವಲ್ಲಿ ಪೂರಕವಾಗಿರಲಿ ಎನ್ನುವಂತಹ ಸದಾಶಯದೊಂದಿಗೆ
ವಾರದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.